ಯೂಟ್ಯೂಬರ್ ಎಲ್ವಿಶ್ ಯಾದವ್ ಮನೆ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ವಿವಾದಿತ ಯೂಟ್ಯೂಬರ್ ಮನೆ ಮೇಲೆ ಗುಂಡಿನ ದಾಳಿಯಾಗಿದೆ. ಯೂಟ್ಯೂಬರ್ ಎಲ್ವಿಶ್ ಯಾದವ್ ಮನೆ ಮೇಲೆ 25 ಸುತ್ತು ಫೈರಿಂಗ್ ಆಗಿದೆ. ಹರಿಯಾಣದ ಗುರುಗ್ರಾಮ್ನ ನಿವಾಸದ ಮೇಲೆ ಈ ರೀತಿ ಫೈರಿಂಗ್ ಆಗಿರುವಂಥದ್ದು. ಬಹು ಗ್ಯಾಂಗ್ನ ಇಬ್ಬರಿಂದ ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ಆಗಿದೆ. ಸಿಸಿಟಿವಿಯಲ್ಲಿ ಭಯಾನಕ ಗುಂಡಿನ ದಾಳಿಯ ದೃಶ್ಯ ಸೆರೆಯಾಗಿದೆ. ವಿವಾದಿತ ಯೂಟ್ಯೂಬರ್ ಮನೆ ಮೇಲೆ ಗುಂಡಿನ ದಾಳಿಯಾಗಿದೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಯಾವುದೋ ದೀಪಾವಳಿ ಪಟಾಕಿ ಗನ್ ಅಲ್ಲ, ಒರಿಜಿನಲ್ ರಿವಾಲ್ವರ್ ಇದು. ಬಹು ಗ್ಯಾಂಗ್ ಅಂತಂದ್ಬಿಟ್ಟು ಬಹು ಗ್ಯಾಂಗ್ನ ಇಬ್ಬರು ಸದಸ್ಯರು ಈ ಎಲ್ವಿಶ್ ಯಾದವ್ ಮನೆ ಮೇಲೆ ಏಕಾಏಕಿ ಫೈರಿಂಗ್ ಮಾಡಿದ್ದಾರೆ. ಅಂದರೆ ಟಾರ್ಗೆಟೆಡ್ ಫೈರಿಂಗ್ ಅಲ್ಲ, ಅದು ಸುಮ್ಮನೆ ಆ ಮನೆ ಮೇಲೆ ಎತ್ಲಗೆ ಅಂದರೆ ಅತ್ಲಗೆ ಫೈರಿಂಗ್ ಮಾಡಿದ್ದಾರೆ. ಮನೆಯಲ್ಲಿ ಯಾರಿದ್ರು, ಏನು ಎತ್ತ, ಯಾರಿಗಾದರೂ ಏನಾದರೂ ಗಾಯ ಆಗಿದೆಯಾ, ಏಟಾಗಿದೆಯಾ ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಬಟ್ ಬಹು ಗ್ಯಾಂಗ್ನ ಇಬ್ಬರು ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೋಡಿ, ಅದು ಏನು ಗೇಟ್ ಹತ್ರ ಬಂದು ಡೋರ್ಗೆಲ್ಲ ಫೈರ್ ಮಾಡಿರೋದು. ಇದು ಹರಿಯಾಣದ ಗುರುಗಾವ್ನಲ್ಲಿ ನಡೆದಿರೋ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈ ಎಲ್ವಿಶ್ ಯಾದವ್ ಹೇಗೆ ಈತ ವಿವಾದಿತ ಯೂಟ್ಯೂಬರ್, ಮತ್ತೆ ಈ ಬಹು ಗ್ಯಾಂಗ್ ಮೇಲೆ ಯಾಕೆ ದ್ವೇಷ ಅಂತ? ಅರವಿಂದ್, ನೋಡಿ, ಏನಿದ್ದಾರೆ ಅವರು ಖ್ಯಾತ ಯೂಟ್ಯೂಬರ್ ಆಗಿರುವುದು ಭಾರತದಲ್ಲಿ ಬಹಳಷ್ಟು ಕಾಂಟ್ರವರ್ಷಿಯಲ್. ಶಬೀರ್, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಪಡ್ತೀನಿ. ಬಟ್ ತುಂಬ ಕಾಂಟ್ರವರ್ಷಿಯಲ್ ಯೂಟ್ಯೂಬರ್ ಅಂತ ಹೇಳ್ತಾರೆ. ಹಾಗಾಗಿ ಆತನ ಬಗ್ಗೆ ಬಹು ಗ್ಯಾಂಗ್ನವ್ರಿಗೆ ಕೋಪ ಇತ್ತು, ಸಿಟ್ಟಿತ್ತು ಅಂತ. ಹಾಗಾಗಿ ಫೈರಿಂಗ್ ಆಗಿದೆ, ಫೈರಿಂಗ್ ಮಾಡಿದ್ದಾರೆ. ಅದೇನು ನೀಟಾಗಿ ಯಾರ ಹೆದರಿಕೆನೂ ಇಲ್ಲದೇನೆ ಮನೆ ಹತ್ರನೇ ಬಂದು ಮನೆ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಡೋರ್ಗೆಲ್ಲ ಫೈರ್ ಮಾಡಿದ್ದಾರೆ. ಮನೆಯಲ್ಲಿ ಯಾರಿದ್ರು, ಏನು ಎತ್ತ ಅಂತಕ್ಕಂಥದ್ದು ಮಾಹಿತಿ ಇನ್ನಷ್ಟೇ ಬರಬೇಕಿದೆ. 25 ಬಾರಿ ಫೈರಿಂಗ್ ಮಾಡಿದ್ದಾರೆ, 25 ಬಾರಿ. ತುಂಬ ಅಂದರೆ ವಿವಾದಾತ್ಮಕ ಕಂಟೆಂಟ್ಗಳ ಮುಖಾಂತರ ಈತ ಎಲ್ವಿಶ್ ಯಾದವ್ ಅಂತಕ್ಕಂಥವನು ಹೆಸರು ಮಾಡಿದ್ದ. ಸಹಜವಾಗಿ ವಿವಾದಾತ್ಮಕ ಕಂಟೆಂಟ್ಗಳು ಅಂದಾಗ ಕೆಲವರು ವಿರೋಧಗಳು ಇದ್ದೇ ಇರುತ್ತೆ. ಹಾಗಾಗಿ ಈಗ ಬಹು ಗ್ಯಾಂಗ್ನ ಇಬ್ಬರು ಸದಸ್ಯರು ಈ ರೀತಿ ಫೈರಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಇದಾದ ನಂತರ ಪೊಲೀಸರು ಸ್ಥಳಕ್ಕೆ ಬಂದಿದ್ರಾ, ಏನು ಎತ್ತ, ಕೇಸ್ ಆಗಿದೆಯಾ ಅಂತಕ್ಕಂಥದ್ದು ನೋಡಬೇಕು. ಬಟ್ ಎಲ್ಲ ಕಡೆ ಮನಸ್ಸೋ ಇಚ್ಛೆ ಡೋರ್ ಗೀರಿಗೆಲ್ಲ ಹೊಡೆದಿದ್ದಾರೆ ನೋಡಿ.